ನಮ್ಮ ಈ ಕೋಟೆ ಜೋಡಿ ಸ್ವಾಪ್ ರೌಂಡ್ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಲವ್ಲಿ ಸ್ಟಾರ್ ಪ್ರೇಮ್ ಅವರೇ. ನಾನು ಮಾಳುಕ ಮೇಡಮ್ ಹೇಳ್ತಿದ್ದೆ, ಮೇಡಮ್ ಈ ಕ್ಯಾನ್ಗಳು, ಈ ಹಸು ಕೊಟ್ಟಿಗೆ, ಈ ಹಾಲು ಹಾಕುವಂತ ಲೀಟ್ರು ಇದೆಲ್ಲ ನೋಡಿ ಎಷ್ಟು ವರ್ಷ ಹೋಯ್ತು ಮೇಡಮ್. ನಮ್ಮ ಅದೃಶ್ಯ ನೋಡಿ ಇವತ್ತು ಜಿ ವೇದಿಕೆ ಮೇಲೆ ಇದನ್ನೆಲ್ಲ ಮತ್ತೆ ತೋರಿಸುವಂತ ಅವಕಾಶ ಕೋಟೆ ಪ್ರಭಾಕರ್ ಅವರಿಂದ ನಮಗ್ ಸಿಕ್ತು ಅಂತ ತುಂಬಾ ಖುಷಿ ಆಯ್ತು ಸರ್. ಆ ಮೆಲ್ಕನ್ನ ಹಾಕ್ಸಿದಕ್ಕೆ ನಮ್ಗೆ. ಆಮೇಲೆ ರೈತರು ಎಷ್ಟು ಕಷ್ಟ ಪಡ್ತಾರೆ ಅಂತ, ಈ ಹಸು ಸಾಕುವಂತ ರೈತರು ಎಷ್ಟು ಕಷ್ಟ ಪಡ್ತಾರೆ ಅಂತ ಇವತ್ತಿನ ಜನರೇಷನ್ಗೆ ಅಷ್ಟು ಗೊತ್ತಿರಲ್ಲ. ಸೊ ಅದು ನಿಮ್ಮ ವಿಟಿಯಿಂದ ಗೊತ್ತಾಯ್ತು. 4:15 ಎದೊಳ್ಬೇಕು, ಹಸುಗಳನ್ನ ಕ್ಲೀನ್ ಮಾಡ್ಬೇಕು, ಸಗಣಿ ಎತ್ಬೇಕು, ಹಾಲ್ ಕರಿಬೇಕು, ಮತ್ತೆ ಅದ್ ಎತ್ಕೊಂಡೋಗಿ ಡೈರಿಗೆ ಹಾಕ್ಬೇಕು. ಇಷ್ಟೆಲ್ಲ ರೈತರು ಕಷ್ಟಪಟ್ರೆ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಲೀಟರ್ಗೆ ನಾವು ನಿಂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ, ಯಾಕೆ 5 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರಿ. ಸೊ ಹಾಗಾಗಿ ಈ ವೇದಿಕೆ ಮುಖಾಂತರ ಎಲ್ರಿಗೂ ಕೇಳ್ಕೊಳ್ತೀನಿ, ಹಾಲ್ ಮಾರೋರಿಗೆ, ಸೊಪ್ಪು ಮಾರೋರಿಗೆ, ಹೂವು ಮಾರೋರಿಗೆ, ತರಕಾರಿ ಮಾರೋರಿಗೆ, ಇವ್ರ ಹತ್ರ ದಯವಿಟ್ಟು ಯಾರು ಚೌಕಾಸಿ ಮಾಡೋದಕ್ಕೆ ಹೋಗ್ಬೇಡಿ. ಮೇಡಮ್ ತುಂಬಾ ಖುಷಿ ಆಯ್ತು. ನೀವು ಮನೆಗೆ ಸೊಸೆಯಾಗಿ ಹೋಗಿ, ಪಾಪ ನಿಮ್ ಕೆಲ್ಸಗಳು ಬೇರೆ ಇರ್ತದೆ, ಸೊ ಪ್ರಭಾಕರ್ ಸರ್ ಕೆಲಸ ಬೇರೆ ಇತ್ತು, ಅದನ್ನ ನೀವು ಇಸ್ಕೊಂಡ್ ಮಾಡಿದ್ದು ವಿಟಿ ನೋಡಿದ್ವಿ. ಅದನ್ನ ನೀವು ತುಂಬಾ ಖುಷಿಯಿಂದಾನೇ ಮಾಡಿದಿರ. ಎಲ್ಲೂ ನಿಮ್ ಮುಖದಲ್ಲಿ ಬೇಸರ ಅನ್ನೋದು ಕಾಣಿಸ್ತಿಲ್ಲ. ನಿಮ್ ಜೋಡಿ ಚೆನ್ನಾಗಿರ್ಲಿ. ಛಾಯಾ ಮೇಡಮ್ ತುಂಬಾ ಸಿಂಪಲ್ ಆಗಿತ್ತು, ಅದ್ ನೋಡಕ್ ತುಂಬಾ ಖುಷಿ ಆಯ್ತು. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಸರ್. ಗಾಡ್ ಬ್ಲೆಸ್ ಯು. ನಮ್ಮ ಜಡ್ಜಸ್ಗೆ ನಮ್ಮ ಗೋಮಾತೆ ಪ್ರಸಾದ ಅಂತ ತಂದಿದ್ದೀವಿ. ಎಸ್ ಸರ್. ಆಗ್ಲೇ ತೋರ್ಸಿರಲ್ಲ ವಿಟಿಲಿ ಕರು ಹಾಲು ಕಡಿದ ಅದ್ರದ್ದು ಗಿನ್ನಾಲ್ ಹಂಗೆ ತಂದಿದ್ದೀವಿ. ಎಸ್ ಸರ್. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಇನ ಡಾನ್ಸಿಂಗ್ ಜೋಡಿ, ಕ್ಯೂಟ್ ಕಪಲ್ ರುದ್ರಾ ಮಾಸ್ಟರ್ ಹಾಗೂ ಅವರು ಶ್ರೀಮತಿ ನಿರೀಕ್ಷಾ. ರುದ್ರಾ ಮಾಸ್ಟರ್ ಹಾಗೂ ನಿರೀಕ್ಷಾ, ಸ್ವಾಪ್ ರೌಂಡ್ ಇವತ್ತು ಹೇಗೆ ಪ್ರಿಪೇರ್ ಆಗಿ ಬಂದಿದ್ದೀರಾ? ನಾವು ಮದುವೆಯಾಗಿ 2 ತಿಂಗಳಾಯಿತು. ಸಪ್ತಪದಿ ಮಾಡಿದಾಗ 7 ಹೆಜ್ಜೆ ಇತ್ತಲ್ಲ, ಅದೇ ಥರ ಇದೊಂದು 5 ಕ್ವಶನ್ ಇರುತ್ತೆ. ಆ ಕ್ವಶನ್ಗೆ ಅಂದರೆ ನನ್ನಲ್ಲಿ ಒಂದು ಸ್ವಲ್ಪ ಕ್ವೆಶನ್ಸ್ ಇದೆ, ಅವರಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಇಬ್ರು ಕೇಳಿ ಅದನ್ನ ಹೂ ಅನ್ನಿಸ್ಕೊಂಡು ಇನ್ಮೇಲೆ ಪಾಲಿಸ್ಬೇಕು ಅಂತ. ಓ ಮಿಡ್ ಟರ್ಮ್ ಎಕ್ಸಾಮ್ ಇದ್ದಂಗೆ. ಹೌದು. ಸೊ ಒಳ್ಳೇದಾಗ್ಲಿ. ಓಕೆ, ಸೆಟಪ್ ಪ್ಲೀಸ್. ಓಕೆ ಜಡ್ಜಸ್, ರುದ್ರಾ ಮಾಸ್ಟರ್ ನಿಂತ್ಕೊಂಡಿರುವಂತ ಕಡೆ ರುದ್ರಾ ಅವರು ಬರ್ದಿಟ್ಟಿರುವಂತ ಕೆಲವೊಂದು ಪ್ರಶ್ನೆಗಳಿದೆ. ಆ ಕಡೆ ನಿರೀಕ್ಷಾ ಅವರು ನಿಂತ್ಕೊಂಡಿದ್ದಾರೆ, ಅಲ್ಲಿ ಅವರು ರುದ್ರಾ ಅವ್ರಿಗೋಸ್ಕರ ಬರ್ದಿಟ್ಟಿರುವಂತ ಒಂದಷ್ಟು ಪ್ರಶ್ನೆಗಳಿದೆ. ಈಗ ಏನಾಗತ್ತೆ ಅಂತಂದ್ರೆ ಅದಲು ಬದಲು ಮಾಡ್ಕೊಳ್ತಾರೆ. ಅವ್ರು ಈ ಕಡೆ ಬರ್ತಾರೆ, ಇವ್ರು ಆ ಕಡೆ ಹೋಗ್ತಾರೆ. ಓಕೆ, ಸೊ ನಿರೀಕ್ಷಾ ಅವ್ರು ಈ ಕಡೆ ಬಂದಾಗ ರುದ್ರಾ ಮಾಸ್ಟರು ನಿರೀಕ್ಷಾ ಅವ್ರಿಗೆ ಬರ್ದಿಟ್ಟಿರುವಂತ ಪ್ರಶ್ನೆಗಳನ್ನ ಒಂದಾಗೊಂದು ಓದ್ತಾ ಹೋಗ್ತಾರೆ. ಆ ಪ್ರಶ್ನೆಗೆ ಅವರು ಒಪ್ಕೊಳ್ತಾರಾ ಇಲ್ವಾ, ಅವರ ಸಮ್ಮತಿ ಇದೆಯಾ ಇಲ್ವಾ, ಸಮ್ಮತಿ ಇದ್ರೆ ಒಂದು ಮೆಟ್ಲನ್ನ ಮೇಲೆ ಹೋಗ್ತಾರೆ, ಇಲ್ಲ ಅಂದ್ರೆ ನಿಂತ್ಕೊಳ್ತಾರೆ. ರುದ್ರಾ ಮಾಸ್ಟರ್, ನಿರೀಕ್ಷಾ, ನೀವ್ ರೆಡಿ ಇದ್ದೀರಾ? ಓಕೆ, ಈಗ ಈ ಕ್ಷಣದಲ್ಲಿ ನೀವು ಅದ್ಲು ಬದಲಾಗಬೇಕು. ರುದ್ರಾ ಮಾಸ್ಟರ್ ಕೇಳುವಂತ ಪ್ರಶ್ನೆಗಳು ಈ ಕಡೆ ಇದೆ, ನಿರೀಕ್ಷಾ ಕೇಳ್ತಾ ಇರುವಂತ ಪ್ರಶ್ನೆಗಳು ಈ ಕಡೆ ಇದೆ. ಅಂಡ್ ದ ಸ್ಟೇಜ್ ಇಸ್ ಆಲ್ ಯೋರ್ಸ್. ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೋತೀರಾ, ಅದನ್ನ ಯಾವಾಗ ಕಡಿಮೆ ಮಾಡ್ಕೋತೀರಾ? ನಾನು ಮುಂಚೆ ಎದ್ದಿದ ತಕ್ಷಣ ಬೆಳಗ್ಗೆ ಗುಡ್ ಮಾರ್ನಿಂಗ್ ಪಾಪು ಅಂತಿದ್ದೆ, ತಲೆಗೊಂದು ಮುತ್ತು ಕೊಡ್ತಿದ್ದೆ. ನೈಟ್ ಏನೋ ಪ್ರೆಷರು ಟೆನ್ಷನಲ್ಲಿ ಮರೆತು ಬಿಟ್ಟು ನಾನು ಹಂಗೆ ಸ್ನಾನಕ್ಕೆ ಅದೇ ಫ್ರೆಶ್ ಅಪ್ ಆಗಿ ಹೋದಾಗ ನಾನು ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂದರೆ ಗೊತ್ತಾಗತ್ತೆ. ಒಂದು 3-4 hours ಆದಮೇಲೆ ಅವಾಗ ನೀವು ಅದನ್ನು ಶುರು ಮಾಡ್ತೀರಾ, ಕೋಪ ಮಾಡಿಕೊಂಡು ಏನು ಮಾಡ್ತಿದ್ದೀರಾ, ಇಷ್ಟೇನೋ ಪ್ರೀತಿ ಎಲ್ಲ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀರಾ ಅಲ್ವಾ ಅನ್ನೋ ಥರ ಕೋಪ ಮಾಡ್ಕೊತಿರ್ತೀರಾ. ಇನ್ಮೇಲೆ ಆ ಥರ ಸಣ್ಣ ವಿಚಾರಕ್ಕೆ ಕೋಪ ಮಾಡ್ಕೊಳಕ್ ಬಿಡಲ್ಲ, ಚೆನ್ನಾಗಿ ನೋಡ್ಕೊಂತೀನಿ. ನೀವ್ ಹಂಗ್ ಮಾಡಲ್ಲ ತಾನೇ? ನಾನು ಮಾಡಲ್ಲ ಇನ್ಮೇಲೆ. ಹಾಗಿದ್ರೆ ಓಕೆ, ಕೋಪ ಮಾಡ್ಕೊಳ್ಳಲ್ಲ, ಇದು ಅಗ್ರಿ ಮಾಡ್ತೀನಿ.